ಇವತ್ತು ಆ ಪರಿಸ್ಥಿತಿ ಬೇಡ ಅಂದ್ಬಿಟ್ಟು ನಾವೇ ಹೋಯ್ತಾ ಇದೀವಿ. ನಮ್ಮ ದೀಪಣ್ಣನ ಗಾಡಿ ಎತ್ಕೊಂಡು ನಾವೇ ಹೋಯ್ತಾ ಇದೀವಿ. ಬನ್ನಿ KFCಗೆ ಹೋಗೋಣ. KFCಗೆ ಹೋಗಿ ಸಿಗ್ತೀವಿ. ಸರಿ ಆಯ್ತು. ಯಾಕೆ ಗುರು ಹಂಗ್ನಾಗ್ತಿದ್ಯಾ? 2 ಚಪಾತಿ 2 ಮೊಟ್ಟೆ ತಗೋರ್ಬೇಕು. ಯಾರಿಗೆ ಬಾವ? ಸೋನಗೆ ಏನ್ಕೆ ಊಟ ಮಾಡಿಲ್ಲ ಅಂತ ಎಲ್ಲವ್ರಂತೆ. ಇವೆಲ್ಲ 4 ಹಿಂಗೆ ಹಾಕ್ತೀನಿ ಬಾವ. ಬಾವ ಇಲ್ಲೋಡಲ್ಲಿ ಹಿಂಗೆ ಹಾಕ್ತೀನಿ. ರೆಕಾರ್ಡ್ ಮಾಡ್ತಾರೆ ಅವನು. ಏನು ಅನ್ಸಲ್ಲ ನಮ್ಗೆ, ನಾವೆಲ್ಲ ಓಪನ್. ಇವೆಲ್ಲ ಹಾಕ್ಬೇಡ ಗೈಸ್. ಈಗ ಲಾಕ್ ಮಾಡಲಿ, ಲಾಕ್ ಮಾಡು ಗೈಸ್. ಈಗ ಜಸ್ಟ್ KFC ಹತ್ರ ಬಂದೋ. ಬನ್ನಿ ಒಳಗಡೆ ಹೋಗೋಣ. ನಮ್ಮ ನಿತಿ, ನಮ್ಮ ದೀಪು ಅಣ್ಣ, ನಮ್ಮ ಅರುಣ, ನಾವು ಎಲ್ಲರೂ KFC ಹತ್ರ KFC ತಿನ್ನಕ್ಕೆ ಅಂತ ಬಂದಿದ್ದೀವಿ. ಬನ್ನಿ. ಯಾಕ ಇಲ್ಲ ಐತೆ ಕಣ್ ಬಾ. ಇಲ್ಲ ಐತೆ ಗೈಸ್. ಬಾ ಬಾವ. ನಮ್ಮ ಬಾವ ಗಾಡಿಗೆ ಗಿಫ್ಟ್ ಕೊಟ್ಟವ್ ನನಗೆ. ಮಡಿಕೋ ಬಾವ. ನಿಜ ಕೊಡ್ತೀಯಾ? ಮಡಿಕಳ ಗಾಡಿ ಕೀ ತಾನೆ ಕೇಳ್ತಾರೆ ನೀವು. ವಿಡಿಯೋ ಮುಂದೆ ಮಾತಾಡ್ದೆ. ಗಾಡಿ ಕೀ ಅಂತ ಕೇಳ್ತಾ ಇರೋದು. ಗಾಡಿ ಅಲ್ವಲ್ಲ, ಗಾಡಿ ಅಲ್ವಲ್ಲ. ಆಯ್ತು, ಗಾಡಿ ಕೀ ಹೇಳಿದೆ, ಗಾಡಿ ಕೀ ಮಾಡಿದ್ದೆ. ಆಯ್ತು ಸರಿ, ಹೆಂಗೋಗ್ಬಿಡ್ತೀವಿ ಹೋಗು. ಸಾಕು ಅಷ್ಟೇನಾ? ಏನು ಮಾತಾಡೋಕ್ಕಾಗಿಲ್ಲ. ಸ್ಕ್ಯಾನ್ ಮಾಡ್ರಿ. ಮಾಡ್ರ. ಏನಿದು ನಂಬರ್ ಗಿಂಬರ್ ಸ್ಕ್ಯಾನರ್ ಗೈಸ್ ಪೇ ಮಾಡ್ತಾ ಇದ್ದೀವಿ. ಅದು ತೋರಿಸ್ಬಿಡು. ಪೇ ಆಯಿತು. ಇವರೇ ಕೊಡಿಸ್ತಾರೆ ಸ್ಪಾನ್ಸರ್. ಬಾ ಇರೋ ಯಾವ್ದು ನಮ್ಮ ನಂಬರ್ ಆರ್ಡರ್ ಮಾಡಿದ್ದೀವಿ. ಬಿಲ್ ಬಂದಿಲ್ಲ, ಅದನ್ನೇ ಕೇಳೋಣ ಅಂತ ಬಂದ. ಈಗ ಇರಿ ನೋಡೋಣ. ನಂಬರ್ ಗೊತ್ತಿಲ್ಲ, ಅದು ಓಪನ್ ಮಾಡೋದ ಪೇ ಮಾಡಿಲ್ಲ. ಭಯ ಆಗೋಯ್ತು. ಅಮೌಂಟ್ ಪೇ ಮಾಡಿದ್ದೀವಲ್ಲ. ಇರೋ ಇಲ್ಲ ನೋಡ್ರಿ, ಪೇ ಮಾಡಿದ್ದೀವಿ. ಆರ್ಡರ್ ಬಂತು, ಆರ್ಡರ್ ಮಾಡಿದ್ದೀವಿ. ಎಲ್ಲ ತಿನ್ನಕ್ಕೆ ರೆಡಿಯಾಗಿದ್ದೀವಿ. ತಿನ್ನೋಣ. ಏನಾಗುತ್ತೆ ಬಾವ? ಎಲ್ಲೋ ಟಿಸು ತಿನ್ನೋಣ ಬನ್ನಿ. ಯಾಕೆ ಎತ್ಕೊತಿದ್ಯಾ? ಬಾವ ತಿನ್ನು ಬಾವ. ಇದು ಅದೆಯಾ? ಎಲ್ಲರೂ ಪೆಪ್ಸಿ ಕುಡಿತಾ ಇದ್ದೀವಿ. ಕಂಪ್ನಿಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಬಂದರೆ ಎಲ್ಲರೂ ಒದ್ದೀಚ್ಕಾಗ್ತಾರೆ. ಆಗಲ್ಲ ಬಿಡು, ಚೆಕ್ ಮಾಡಿಸ್ತೀನಿ. ನನ್ನ ಪ್ರಕಾರ ಪೆಪ್ಸಿಲ್ ಬರಲ್ಲ ಅಲ್ಲ ಬಾಬಾ? ಬರ್ತದಾ? ಬರಲ್ವಾ? ಸ್ಟ್ರಿಂಗಲ್ಲಿ ಬರುತ್ತೆ. ಬರಲ್ಲ ಅಂತ ಹೇಳ್ತವ್ರೆ. ಸ್ಟ್ರಿಂಗು ಅದರಿಂದ ಕುಡಿತಾ ಇದ್ದೀವಿ. ಅಯ್ಯೋ ಎಲ್ಲ ಫುಲ್ ಖಾಲಿ ಆಯಿತು. ಎಲ್ಲರೂ ಪೆಪ್ಸಿ ಕುಡಿದ್ದೀವಿ. ಬಾವ ತಗೊಳ್ಳೋದು ಬಿಟ್ಟು ಎಲ್ಲಿ ತುಡ್ಕೊಂಡು ನೋಡಿ. ಬಗ್ಗೆಪ್ಪ ನಾವು ತೊಳ್ಕೊತೀವಿ ಒಂಚೂರು. ನೋಡಿ 3 ಜನ ಇದ್ದೀವಿ. 3 ಅಲ್ಲ 4 ಜನ. ಅವನಪ್ಪ ಕಳ್ಳ ಟೋಟಲ್. ಕನ್ನಡ ತೊಳ್ದಿ ಆಯ್ತಾರೋ. ಒಂದೇ ಪಾತ್ರ 4 ಜನ ಇದೀವಿ ಅಂತ ಕೋಲಾಟ ಆಡ್ತೀವಿ. ಗೈಸ್ ಎಲ್ಲ ತಿನ್ಕೊಂಡು ಎಲ್ಲ ಕಂಪ್ನಿ ಹತ್ರ ಹೋಯ್ತಾ ಇದೀವಿ ಈಗ. ನಮ್ಮ ಕೊಳ್ಳ ಒಬ್ಬ ಮಿಸ್ ಆಗ್ಬಿಟ್ಟವನೆ. ಅಲ್ಲ, ನಮ್ಮ ಕುಳ್ಳ ಒಬ್ಬ ಮಿಸ್ ಆಗ್ಬಿಟ್ಟ. ಈ ಕುಳ್ಳ ನೋಡೋ ತಿಗ ಹುರ್ಕತಾನೆ ಬಾವ. ಕುಳ್ಳ ಪಕ್ಕ ತಿಗ ಹುರ್ಕಂತಾನೆ, ಅದಂತೂ ಗ್ಯಾರಂಟಿ. ಗೈಸ್ ನಮ್ಮ ಕುಳ್ಳ ಇಲ್ಲ, ಅವನಂತೂ ಪಕ್ಕ ತಿಗ ಹುರ್ಕತಾನೆ. ಬರ್ರಿ ನಮ್ಮ ಕುಳ್ಳ ಬಂದಲ್ಲ, ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಕೇಳ್ತೀವಿ. ನೋಡ್ರಿ ಅಲ್ಲೆಲ್ಲ ನಿಂತ್ಕೊಂಡು ಕಾಯ್ತವ್ರೆ. ಡೋರ್ ತೆಗಿತಿಲ್ಲ ನಾನು.
ಬಾ ಬಾ ಅವರೇ ತಕ್ಕೋಬೋದು ಆರಾಮಾಗಿ. ಏನಣ್ಣ ಹಿಂಗ್ ಬರ್ತೀರಿ ಎಲ್ಲ ನೆಳ್ಳಗಾಕಿದ್ರೆ ಇಷ್ಟೊಂದು ಅಭಯ ಆಯ್ತಲ್ಲ. ಸುರೇಶ್ ಹಾಕ್ಲಾ ಬಾ ಹಾ ಆಯ್ತು ಬಾರ ಹಾಕುವೆ. ಸರಿ ಆಯ್ತು ಗೈಸ್, ಊಟ ಮಾಡೋಣ ಅಂತ ಬಂದು ಎಲ್ಲ ತಕ್ಕೊಂಡು ಕೂತಿದ್ದೀವಿ. ಎಲ್ಲ ತಕೊಂಡು ಅವನು ಫೋನಲ್ಲಿ ಬ್ಯುಸಿ ಆಗವನೆ, ಇವನು ಯಾವಾಗ ಮಾಡ್ತಾರೆ ಅಂತ ಕಾಯ್ತವನೆ. ನಮ್ಮ ಭಾವ ಯಾರೋ ಕುಳ್ಳ ಬರಲಿ ಅಂತ ಕಾಯ್ತವನೆ, ನಾನು ಅವ್ನು ಬರಲಿ ಅಂತಲೇ ಕಾಯ್ತಾ ಇದ್ದೀನಿ. ಇನ್ನೂ ಬರೋಕೆ 10 ನಿಮಿಷ ಬೇಕು ಅವನು. ಊಟ ಎಲ್ಲ ಪಾಪ ರೆಡಿ ಆಯ್ತು, ಕಾಯಿಸ್ಕೊಂಡು ಕೂತಿದ್ದೀವಿ ಊಟನ. ಹೊಟ್ಟೆ ಹಸಿವಾಯ್ತು. ಅಲ್ಲಿ ಚಿಕನ್ ತಿನ್ನೋದು ಏನೂ ಸಾಕಾಗಿಲ್ಲ. 6 ಪೀಸ್ ಒಬ್ಬನೇ ತಿಂದಲ್ಲಣ್ಣ. 6 ಪೀಸ್ ಒಬ್ಬನೇ ತಿಂದಿದ್ಯಾ? ಕೊಟ್ಟಿದ್ದೆ 6 ಪೀಸು, 4 ಜನ ಡಿವೈಡ್ ಮಾಡ್ಕೊಂತಿದ್ವಿ. ಎಷ್ಟು ಪೀಸ್ ಇದು? ಕಾಂಬೋ ತಗೊಂಡು 1000 ರೂಪಾಯಿ ಕಾಂಬೋ. ಎಷ್ಟು ಪೀಸ್ ಇದು? ಹಾಂ ಬರೋಲ್ಲ. ನಾನು 2, ಇವ ಅಣ್ಣ 2. ಬಾವು ಅಣ್ಣ ಎಷ್ಟು ನೀನು ಪೀಸ್ 2 ಪೀಸಾ? ಅಯ್ಯ 4 ಪೀಸ್ ಅವನೇ ತಿಂದ. ಅವನಿಗೆ ಆ ಪಾಪ್ಕಾರ್ನ್ ಇತ್ತಲ್ಲ, ಪಾಪ್ಕಾರ್ನ್ ಫುಲ್ ಅವನೇ ತಿಂದ. ಪಾಪ್ಕಾರ್ನ್ ಅದೇನು ಅದಿಲ್ಲ ಅಣ್ಣ. 4 ಪೀಸಾ ನೀನು? 4 ಪೀಸ್ ತಿಂದ. ಮೂರು ಏಯ್ ಒಂದು ದೊಡ್ಡದು 2 4 ಹಾಂ 4 ಪೀಸ್ ತಿಂದ. ನೀನು ಎಷ್ಟು ಪೀಸ್ ತಿಂದ? 2 ಅಣ್ಣ 2 ಪೀಸಾ? ನಾನೊಂದು ದೊಡ್ಡದೊಂದು. 3 ನಾನು ದೊಡ್ಡದೊಂದು ಇಷ್ಟು ಹಬ್ಬದ ಪೀಸ್ ಒಂದು ಲೆಗ್ ಪೀಸು, ಒಂದು ರೆಟ್ಟೆ, 3 ಪೀಸು ನಂದು. ಹಾಂ ನಂದು 3 ಪೀಸ್. 5 ಪೀಸ್ ತಿಂದಿದೆ ನೀನು? ಯಾರಿಗೂ ನಾನೇನು ಬಕಾಸುರನ. ಅದೊಂದು 2 ಲೆಗ್ ಆಯ್ತಾ? 2 ಲೆಗ್ ಎಲ್ಲಿ ತಿಂದೆ? ಇನ್ನೇನು ಒಂದೇ ಲೆಗ್ ತಿಂದಿದ್ದು. ನಾನು ತಿನ್ನಲ್ಲ. ಲೆಗ್ ಎಲ್ಲ ಫುಲ್ ಲೆಗ್ ಎಲ್ಲ ಅದು ಇಷ್ಟುದ್ದೈತು ಗೊತ್ತಾ? ಆ ಲೆಗ್ ಅದು ರೆಟ್ಟೆದು ಫುಲ್ ಲೆಗ್ ಇದ್ದು ಒಂದೇ ಇತ್ತು ಇದರಲ್ಲಿ. ನಾನೇ ತಿಂದಿದ್ದು. ಅದನ್ನ ತಿಂದೆ ನಾನು, ಚಿಕ್ಕ ತಿಂದೆ, ಮತ್ತೆ ಒಂದು 70 ಪೀಸ್ ತಿಂದೆ, ಇನ್ನೊಂದು ಮಾಮೂಲಿ ಅದೇ ಚಿಕ್ಕ ಪೀಸ್ ತಿಂದೆ. ಅದೇ 5 ಪೀಸ್ ತಿಂದೆ ಟೋಟಲ್. 3 ಪೀಸಲ್ಲಿ 5 ಪೀಸ್ ತಿಂದಿದ್ರೆ ನಾನೇ ಇಲ್ಲ, ಒಂದು 10-12 ಪೀಸ್ ಕೊಟ್ಟಿದ್ದ. 12 ಪೀಸ್ ಕೊಟ್ಟಿದ್ನಾ? ಅವನು ಎಣ್ಣೆ ಮೋಸ ಹೋಗ್ಬಿಟ್ಟ. 1,000 ರೂಪಾಯಿ ಕೊಟ್ಬಿಟ್ಟು ಎಣ್ಣೆ ಇರ್ತಾ ಇತ್ತು. ನನ್ನ ಬಿಟ್ಟು ತಿಂದ್ರಲ್ಲ ಅದಕ್ಕೆ. ಏನು ನಾನು ಬಿಟ್ಟು ತಿಂದ್ರಲ್ಲ ಅದಕ್ಕೆ. ಆ ದೇವ್ರು ನನ್ನ ಮೇಲೆ ಒಬ್ಬ ಇರ್ತಾನಲ್ಲ, ತೋರಿಸ್ತಾವ ನಿನ್ನೆ. ತೋರ್ಸೋಣ ಇವತ್ತು ನೋಡಿ ಕ್ಲೀನಾಗಿತ್ತು. ದೀಪಣ್ಣ ಅಂತ ಕೇಳಿ ಪಾರ್ಟಿ ಕೊಡ್ತೀನಿ. ನೆನ್ನೆನೂ ಲೆಗ್ ಪೀಸ್ ಸಾಕಾಗಿತ್ತು. ಕೊಳ್ಳ ಅವನ ಅಮ್ಮನಿಗೆ ಕೊಡ್ದುಬಿಟ್ಟು ಕೊಟ್ಬಿಟ್ಟಿದಂಗೇನೆ. ಕರಿ ಭವನ್ ಎಲ್ಲಿಗೆ ಕರಿಯಿಂದ ನಾನು ತಗೊಂಡು ಹೋಯ್ತಾನೋ ಅಂದ್ಕೊಂಡ್ರೆ ಗಾಡಿಲೇ ಕೂತ್ಕೊಂಡ ಹಂಗೆ ಅಂತ ಕಡ್ದ, ಮೂಳೆ ಸಮೇತ ಕಡ್ಕೊಂಡು ಇಕ್ಕ. ಅದು ಇಕ್ಕಾದ್ಮೇಲೆ ಚಿಕ್ಕ ಪೀಸ್ ಬರೋದಲ್ಲ ಇನ್ನೊಂದು 70 ಪೀಸ್. ಬರೀ ಹಿಂಗೆ ಕಳಿಸ್ತೀವಿ, ಏನು ಕಳಿಸ್ತೀವಿ.